Natanam, powered by Karnataka Bank. Supported by Dakshin Tea, Nutan Cloth Center, Madantyar, RGR Hospitals, Gene Slip, Lexa Lighting Technology, Meralda Gold Diamond Gems. Hospitality partner Shubhashri Caterers, BC Road. Gift hampers Button Bud, Popular Sweets, Puttur. Venue partner Don Bosco Hall, Mangaluru. இன்னம் என் மனம் அறியாதவர் போல ನಟನಂ ಕಾರ್ಯಕ್ರಮ ಆಡಿಷನ್ ಆಗಿ ಬರ್ತಾ ಇದ್ದಾರೆ. ಅವರನ್ನ ಕೇಳುವ, ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳುವ, ಬನ್ನಿ. ಹಾಯ್ ಮ್ಯಾಮ್. ಹಲೋ. ಹಲೋ. ಏನ್ ಹೆಸರು? ಸಂಜನಾ ಜೆ ಸುವರ್ಣ ಅಂತ. ಸಂಜನಾ ಜೆ ಸುವರ್ಣ. ಏನ್ ಮಾಡ್ತೀರಾ? ನಾನು MCom ಓದ್ತಿದ್ದೇನೆ, ಅದರ ಜೊತೆ ಡಾನ್ಸ್ ಕಲಿತಿದ್ದೆ. ಒಳಗೆ ಏನಾಯ್ತು? ಒಳಗೆ ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ರಿಯಾಲಿಟಿ ಶೋ, ಅಂದರೆ ಫುಲ್ ನರ್ವಸ್ ಅಂತ ಅಲ್ಲ, ಟೆನ್ಷನ್ ಆಗಿತ್ತು ಫುಲ್. ಸೊ ಏನಾಗ್ತದೆ ಏನು ಅಂತ ಅದೇ ಆಯನ ಸಿಕ್ಕಿತ್ತಾ ಅಥವಾ ಆಯನ ಸಿಕ್ಕಿತ್ತಾ? ವೆರಿ ಗುಡ್, ಕಂಗ್ರ್ಯಾಚುಲೇಷನ್. ಆಯ್ತಾ, ನಮ್ಮ ನಟನಂ ಕಾರ್ಯಕ್ರಮದ ಆಡಿಷನ್ ರೌಂಡ್ ಸುತ್ತನ್ನು ಫಸ್ಟ್ ಕ್ಲಿಯರ್ ಮಾಡಿದಂತಹ ಸಂಜನಾ ಇವರಿಗೆ ಕಂಗ್ರ್ಯಾಚುಲೇಷನ್ಸ್. ಎಸ್ ಸಂಜನಾ, ನಿಮ್ಮ ಗುರುಗಳ ಹೆಸರು? ನನ್ನ ಗುರು ವಿದ್ವಾನ್ ಕೆ ಭವಾನಿ ಶಂಕರ್ ಅಂತ. ವೆರಿ ಗುಡ್. ಸೊ ನಾನೇನು ಮಾಡ್ತಿದ್ದೇನೆಂದರೆ, ನಾನು MCom ಕಲಿತಿದ್ದೇನೆ, ಸೆಕೆಂಡ್ ಇಯರಲ್ಲಿದ್ದೇನೆ. ಆ್ಯಂಡ್ ನಾನು ಸ್ಕೂಲ್ಸಿಗೆ ಅಂದರೆ ಟೀಚ್ ಮಾಡಲಿಕ್ಕೆ ಹೋಗ್ತಿದ್ದೇನೆ. ಅಂದರೆ ವೆರಿ ನೈಸ್. ಆ್ಯಸ್ ನಾನು ಟೀಚರ್ ಕೂಡ. ಈವ್ನಿಂಗ್ ಕಾಲೇಜ್ ಹೋಗೋದ್ರಿಂದ ಬೆಳಿಗ್ಗೆ ವೀಕೆಂಡ್ ಅಂದರೆ ಸ್ಯಾಟರ್ಡೇಸಲ್ಲಿ ನಾನು ಟೀಚ್ ಮಾಡ್ಲಿಕ್ಕೆ ಹೋಗ್ತೀನಿ. ಬಹಳಷ್ಟು ಕೆಲಸ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ವೆರಿ ಗುಡ್, ಯು ಆರ್ ಸೋ ಇನ್ಸ್ಪೈರಿಂಗ್. ಎಸ್, ಇವತ್ತಿನ ಕಾಂಪಿಟಿಷನ್ಗೆ ಏನೆಲ್ಲ ಪ್ರಿಪರೇಷನ್ ಮಾಡಿದ್ರಿ ನೀವು? ಪ್ರಿಪರೇಷನ್ ಅಂದರೆ ಪ್ರಾಕ್ಟೀಸ್ ಮಾಡಿದ್ದೇನೆ. ಅದೇ ಫುಲ್ ಟೆನ್ಷನಲ್ಲಿತ್ತು, ಏನಾಗ್ತದೆ ಫಸ್ಟ್ ರಿಯಾಲಿಟಿ ಶೋ ಅಲ್ಲ, ಅಂದರೆ ಪ್ರಾಪರ್ ಅಂದರೆ ಇಲ್ಲಿವರೆಗೆ ಎಲ್ಲಿ ಸಹ ಅಂದರೆ ಪ್ರಾಪರ್ ಭರತನಾಟ್ಯಂ, ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ನಟನಂ, ಪ್ರಾಪರ್ ಭರತನಾಟ್ಯಂ ಅಂತ ಎಲ್ಲಿ ಸಹ ಇರಲಿಲ್ಲ. ಸೊ ದಿಸ್ ವಾಸ್ ಮೈ ಫಸ್ಟ್ ರಿಯಾಲಿಟಿ ಶೋ. ತುಂಬ ಎಕ್ಸೈಟ್ಮೆಂಟ್ ಇತ್ತು. ಸೊ ಫುಲ್ ಖುಷಿ ಆಯಿತು. ಸಂಜನಾ, ನಿಮ್ಮ ಜೊತೆ ಯಾರು ಬಂದಿದ್ದಾರೆ? ನನ್ನ ಅಮ್ಮ ಮತ್ತು ನನ್ನ ತಂಗಿ ಬಂದಿದ್ದಾರೆ. ಎಸ್, ಬನ್ನಿ. ನಿಮ್ಮ ಮಗಳು ನೆಕ್ಸ್ಟ್ ರೌಂಡಿಗೆ ಸಿಲೆಕ್ಟ್ ಆಗಿದ್ದಾಳೆ, ಹೇಗೆ ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಗ್ತಿದೆ ನನಗೆ. ತುಂಬ ಖುಷಿ ಆಗ್ತಿದೆ ಅಲ್ಲ? ಇನ್ನೇನು, ಹೇಗೆ ಸೆಲೆಬ್ರೇಟ್ ಮಾಡೋದು ಅಂತ ಹೇಳಿ ಮಗಳಿಗೆ ಐಸ್ ಕ್ರೀಮ್ ಏನಾದ್ರು ತೆಗೆಸ್ಕೊಡ್ಬೇಕು? ಅದು ಖಂಡಿತ. ನಮ್ಮ ಮಂಗಳೂರಲ್ಲಿ ಫೇಮಸ್ ಐಸ್ ಕ್ರೀಮ್ ಪಾರ್ಲರ್ ಸುಮಾರಿದೆ, ಹೋಗಿ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಆಮೇಲೆ ನಿಮ್ಮ ಊರಿಗೆ. ಉಡುಪಿ ಅಲ್ವಾ? ಉಡುಪಿಗೆ ಹೋಗಿ. ನೀವು ಡಾನ್ಸ್ ಕಲಿತೀರಾ? ಸಂಜನನ ತಂಗಿ ಏನ್ ಹೆಸರು? ದಿಶಾ. ಡಾನ್ಸ್ ಕಲಿಯೋದಿಲ್ಲ, ಬೇರೆ ಏನ್ ಮಾಡ್ತೀರಿ? ನಾನು ಸ್ಟಡೀಸ್ ಅಲ್ಲಿ ಎಲ್ಲ ಅಬಕಾಸ್. ವೆರಿ ಗುಡ್. ಕಂಗ್ರ್ಯಾಚುಲೇಷನ್ಸ್ ಸಂಜನಾ. ಸಿ ಯು ಇನ್ ದ ನೆಕ್ಸ್ಟ್ ರೌಂಡ್. ಆಯ್ತು. கார்முகில் வர்ணமேனி அழகில் கண்டேன் தினம் மோகமுள் கொண்டேன் உன்
உன்னை தேடி வந்தேன் கால் சிலம்பு கொஞ்சும் பொற்பதங்கள் வைத்த அழகே நினவே அற்புதமே நீ விரைந்தவா என் குறை தீர்க்கவா கண்ணா 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 கானம் நிறைந்தே. ಎಸ್ ನಟನಂ ಆಡಿಷನ್ನಿನ 2ನೇ ಅಭ್ಯರ್ಥಿ ರೆಡಿಯಾಗಿದ್ದಾರೆ. ಏನಾಯಿತು ಕೇಳೋಣ ಬನ್ನಿ. ಏನು ಹೆಸರು? ಕ್ಷಮಾ. ಏನಾಯಿತು, ಹೇಗಾಯಿತು ಆಡಿಷನ್ಸ್? ಆಯನ ಹೇಳಿದ್ರಾ? ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್ ನಮ್ಮ ಹುಡುಗಿಗೆ. ಕ್ಷಮಾ, ಎಲ್ಲಿಂದ ಬಂದಿದ್ದೀರಾ? ನಾವು ಕಾಸರಗೋಡು. ಯಾರು ನಿಮ್ಮ ಗುರುಗಳು? ಯೋಗೇಶ್ವರಿ ಜಯಪ್ರಕಾಶ್. ಯೋಗೇಶ್ವರಿ ಜಯಪ್ರಕಾಶ್ ಅವರು. ಏನು ಮಾಡ್ತಾ ಇದ್ದೀರಾ? ನೀವೇನು ಮಾಡ್ತಾ ಇದ್ದೀರಾ? ನಾನು ಇವಾಗ ಸೆಕೆಂಡ್ PU ಸ್ಟೂಡೆಂಟ್. ವೆರಿ ನೈಸ್. ಚಿಕ್ಕ ಹುಡುಗಿ. ಸೆಕೆಂಡ್ PUC ಅಂದರೆ ಯಾವ ಸಬ್ಜೆಕ್ಟ್? ನಾನು ಸೈನ್ಸ್. ಸೈನ್ಸ್ ಸ್ಟೂಡೆಂಟ್. ಹೇಗೆ ಡಾನ್ಸು ಸೈನ್ಸು ಎಲ್ಲ ಮೇಂಟೈನ್ ಮಾಡ್ತಾ ಇದ್ದೀರಾ? ಅಂದರೆ ನಮಗೆ ಭಾನುವಾರ ಕ್ಲಾಸ್ ಇರುತ್ತೆ. ಅಂದರೆ ಸ್ಕೂಲ್ ಮತ್ತು ಕಾಲೇಜ್ ಮತ್ತು ಅಪ್ಪ ಅಮ್ಮ ಬಿಡ್ತಾರೆ? ಫಸ್ಟ್ ಕೇಳಬೇಕು. ಬಿಡ್ತಾರೆ. ಅಪ್ಪ ಅಮ್ಮ ಬಿಡ್ತಾರೆ. ವೆರಿ ಗುಡ್, ವೆರಿ ಎನ್ಕರೇಜಿಂಗ್ ಪೇರೆಂಟ್ಸ್ ಅಲ್ವಾ? ಎಸ್. ಸೈನ್ಸ್ ಸ್ಟಡೀಸು ಮತ್ತು ಡಾನ್ಸ್ ಎರಡನ್ನು ಮ್ಯಾನೇಜ್ ಮಾಡ್ತಾ ಇದೆಯಾ? ಓಕೆ, ಗುಡ್. ಡಾನ್ಸ್ ಅಲ್ಲದೆ ಬೇರೆ ಏನಾದರೂ ಕಲಿತಾ ಇದ್ದೀರಾ? ಬೇರೆ ಮೊದಲು ಕಲಿತಿದ್ದೆ, ಸಂಗೀತ ಕಲಿತಿದ್ದೆ. ಇವಾಗ ಸ್ಟಾಪ್ ಮಾಡಿದ್ದೀರಾ? ಒಂದು ಡಾನ್ಸನ್ನು ಇಟ್ಕೊಳ್ಳುವ ಅಂತ ಹೇಳಿ. ಎಸ್. ರಿಯಾಲಿಟಿ ಶೋ ಬಗ್ಗೆ ಏನು ಹೇಳ್ತೀರಾ? ಒಂದೊಳ್ಳೆ ಅಪಾರ್ಚುನಿಟಿ. ಅಂದರೆ ನಮ್ಮ ಒಂದು ಕಲೆ, ಅಂದರೆ ನಮ್ಮ ಟ್ಯಾಲೆಂಟ್ನ ಅಂದರೆ ಬಾಕಿರುವವರಿಗೆ ಎಲ್ಲರಿಗೂ ತೋರಿಸ್ಲಿಕ್ಕೆ ಸುಲಭವಾದ ಪ್ಲ್ಯಾಟ್ಫಾರ್ಮ್ ಅಲ್ವಾ? ವೆರಿ ಗುಡ್. ನಿಮ್ಮ ಜೊತೆಗೆ ಯಾರು ಬಂದಿದ್ದಾರೆ? ಅಪ್ಪ ಅಮ್ಮ ತಂಗಿ ಬಂದಿದ್ದಾರೆ. ಅಪ್ಪ ಅಮ್ಮ ತಂಗಿ ಬನ್ನಿ. ಸರ್, ಕಂಗ್ರ್ಯಾಚುಲೇಷನ್ಸ್. ಮಗಳು ನೆಕ್ಸ್ಟ್ ರೌಂಡ್ಗೆ ಕ್ಲಿಯರ್ ಮಾಡ್ಕೊಂಡಿದ್ದಾಳೆ. ಕಂಗ್ರ್ಯಾಚುಲೇಷನ್ಸ್. ಏನೇ ಪುಟ್ಟ ಹುಡುಗಿ, ಏನು ಹೆಸರು? ಶಾರ್ವಿ. ಇಲ್ಬಾ. ಎಸ್. ನೀನು ಡಾನ್ಸ್ ಕಲಿತಾ ಇದೆಯಾ? ಹಾಂ, ಎಸ್. ಅಕ್ಕನ ಜೊತೆ ಅಕ್ಕ ಹೇಳ್ಕೊಡ್ತಾಳಾ? ಹಾಂ, ಹೇಳ್ಕೊಡ್ತಾಳೆ. ಗುಡ್. ಎಸ್, ಕಂಗ್ರ್ಯಾಚುಲೇಷನ್ಸ್ ಸರ್. குழல்காரம் நிறைந்தேன் ஈரேடுலகும் மகிழ்ந்த மாமயில் மயங்கும் குழல்காரம் நிறைந்தேன் ஈரேடுல ಎಸ್, ಕಾಂಪಿಟೇಷನ್ ಒಳ್ಳೆ ಬಿರುಸಾಗಿ ನಡೀತಾ ಇದೆ. ನಮ್ಮ ಜೊತೆ ಇನ್ನೊಂದು ಕಂಟೆಸ್ಟೆಂಟ್ ಇದ್ದಾರೆ. ಯಾರು, ಎತ್ತ, ಏನು ಅಂತ ಹೇಳಿ ಕೇಳೋಣ ಬನ್ನಿ. ಎಸ್. ಏನು ಹೆಸರು? ಭಾಗ್ಯಶ್ರೀ ಯುವಾರ್. ಭಾಗ್ಯಶ್ರೀ ಏನೇ ಚಂದ ಹೆಸರು. ಯಾರು ಗುರುಗಳು? ಎಲ್ಲಿಂದ ಬರ್ತಾ ಇದ್ದೀರಾ? ಸುಬ್ರಹ್ಮಣ್ಯದಿಂದ. ಮಾನಸ ಅವರು ನಿಮ್ಮ ಗುರುಗಳ? ವೆರಿ ನೈಸ್, ವೆರಿ ನೈಸ್. ಏನು ಓದ್ತಾ ಇದ್ದೀರಾ? ನಾನು 9th ಸ್ಟ್ಯಾಂಡರ್ಡ್. 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಿ. ಓಕೆ. 9th ಸ್ಟ್ಯಾಂಡರ್ಡ್ ಅಂದರೆ ಯಾವ ಶಾಲೆ? ಎಲ್ಲಿ? ಶಾಲೆ ಜ್ಞಾನಜ್ಯೋತಿ. ಓಕೆ. ಎಲ್ಲಿ? ಕಡಬದಲ್ಲಿ. ವೆರಿ ನೈಸ್. ನೀವು ಈ ರಿಯಾಲಿಟಿ ಶೋ ಇದೆ ಅಂತ ಗೊತ್ತಾದ ಮೇಲೆ ಏನೆಲ್ಲ ಪ್ರಾಕ್ಟೀಸ್ ಮಾಡಿದ್ರಿ? ಯಾವ ಥರ ಪ್ರಾಕ್ಟೀಸ್ ಮಾಡಿದ್ರಿ? ಫಸ್ಟಿಗೆ ಎಕ್ಸಸೈಸ್ ಮಾಡಿ, ಆದಮೇಲೆ ಅಡವು ಪ್ರಾಕ್ಟೀಸ್ ಮಾಡಿ, ವೀಕ್ ಡೇಸಲ್ಲಿ ಅಡವು ಪ್ರಾಕ್ಟೀಸ್ ಮಾಡಿ, ಮತ್ತು ನೆಕ್ಸ್ಟ್ ಸಾಂಗಿಗೆ ಡ್ಯಾನ್ಸಿಂಗ್ ಮಾಡಿ. ಎಸ್. ಟೀಚರ್ ಬೈತಾ ಇರ್ತಾರ ಅರಮಂಡಿ ಕೂತ್ಕೊ ಅಂತ ಹೇಳಿ? ಹಾಂ, ಪ್ರಾಕ್ಟೀಸ್ ಮಾಡು ಅಂತ ಹೇಳಿ?
ಗೊತ್ತಾಯ್ತಾ? ಇವತ್ತು ಏನಾಯ್ತು? ಇವತ್ತಿನ ಸ್ಟೇಜ್ ಕವರ್ ಮಾಡ್ಬೇಕಂತ. ಸ್ಟೇಜ್ ಕವರ್ ಮಾಡಬೇಕು ಅಂತ ಹೇಳಿದ್ರಾ? ಓಕೆ, ಅದನ್ನು ನೆಕ್ಸ್ಟ್ ಟೈಮ್ ಎಸ್ 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 ಗುಡ್. ಇವಾಗ ನಿಮಗೆ ಆಯನ ಸಿಕ್ಕಿದ ಏನು? ಆಯನವಾ? ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಖುಷಿ ಆಯಿತು ನನಗೆ. ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸನ್ನು ನೆಕ್ಸ್ಟ್ ರೌಂಡಲ್ಲಿ ಕೊಡಬೇಕು. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್. ಕಂಟೆಸ್ಟೆಂಟ್ಸ್ ಬರ್ತಾ ಇದ್ದಾರೆ. ಯಾರು ಎತ್ತ ನೋಡುವ, ಬನ್ನಿ. ನಮಸ್ತೆ, ಏನು ಹೆಸರು? ಶ್ವೇತಾ. ಶ್ವೇತಾ, ಏನಾಯ್ತು ರಿಸಲ್ಟ್? ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ನಮ್ಮ ಹುಡುಗಿ ಸಿಲೆಕ್ಟ್ ಆಗಿದ್ದಾಳೆ. ಎಲ್ಲಿಂದ ಬರ್ತಾ ಇದ್ದೀರಿ? ಕಲಪಾಡಿ. ವೆರಿ ಗುಡ್. ಯಾರ ಸ್ಟೂಡೆಂಟ್ ನೀವು? ನಾನು ವಿದುಷಿ ಸ್ವಾತಿ ಭಟ್ ಅವ್ರ ಸ್ಟೂಡೆಂಟ್. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಏನು ಮಾಡ್ತಾ ಇದ್ದೀರಾ ನೀವು? ಮಾಸ್ಟರ್ಸ್ ಇನ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್. ಎಲ್ಲಿ ಮಾಡ್ತಾ ಇದ್ದೀರಾ? KS ಹೆಗ್ಡೆಯಲ್ಲಿ. ಹೇಗೆ ಸ್ಟಡೀಸ್ ಮತ್ತು ಡ್ಯಾನ್ಸ್ ಎಲ್ಲ ಹೇಗೆ ಕೋಪ್ ಅಪ್ ಮಾಡ್ಕೊತಾ ಇದ್ದೀರಾ? ಇಟ್ ಇಸ್ ಗೋಯಿಂಗ್ ಆನ್ ವೆಲ್. ಹೌ ಆರ್ ಯು? ಅಯ್ಯೋ, ಇದು ಕಾಂಪಿಟೇಷನ್ ಮುಗಿದ ಮೇಲೂ ನರ್ವಸ್ ಆಗಿರೋ ಒಂದು ಕ್ಯಾಂಡಿಡೇಟ್ ನೋಡಿದ್ರೆ ಇದೇ ಹುಡುಗಿ. ನಾ ಇಟ್ಕೊಳ್ಳ? ಇಟ್ಸ್ ಓಕೆ. ಓಕೆ ಶ್ವೇತಾ, ಯಾರು ಬಂದಿದ್ದಾರೆ ನಿಮ್ಮ ಜೊತೆ? ಅಮ್ಮ ಬನ್ನಿ. ಶ್ವೇತನ್ಕಿಂತ ಜಾಸ್ತಿ ಅಮ್ಮನ ಮುಖದಲ್ಲಿ ಕಳೆ ಕಾಣ್ತಾ ಇದೆ ನೋಡಿ, ನಗಾಡ್ತಾ ಇದ್ದಾರೆ. ಮಗಳು ಸಿಲೆಕ್ಟ್ ಆಗಿರೋ ಖುಷಿಯಲ್ಲಿ ಏನು ಹೇಳ್ತೀರಾ ಮೇಡಮ್? ಆಲ್ ದ ಬೆಸ್ಟ್. ನಿಮ್ಮ ಸಹಕಾರ ಯಾವಾಗಲೂ ಇರಲಿ ಮಗಳ ಮೇಲೆ ಅಲ್ವಾ? ಇರ್ತದೆ, ಅಮ್ಮಂದ್ರು ಹೇಳಬೇಕಾಗಿಲ್ಲ, 24/7 ಡ್ಯೂಟಿಯಲ್ಲಿ ಇರ್ತಾರೆ ಮಕ್ಕಳಿಗೆ. ಎಸ್, ಖುಷಿ ಆಯಿತು ಮೇಡಮ್. ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್. ಆಯಿತಾ? ಗುಡ್ ಲಕ್. சாகமியே வர சொல்லடி சகியே குமார சாகமியே வர சொல்லடி தளம் குதக்கதி குதக்கதிகின தும்தா த தி mi ta ka ta di mi ta ki ta ta ka ta ta ri ta da na ta jo no ta di mi taggum tarri kitta takkara. ಎಸ್, ನಮ್ಮ ಇನ್ನೊಂದು ಕಂಟೆಸ್ಟೆಂಟ್ ಬಂದಿದ್ದಾರೆ. ಏನಾಯಿತು ಅಂತ ಕೇಳುವ, ಬನ್ನಿ. ನಮಸ್ತೆ, ಏನು ಹೆಸರು? ಅಮೃತ. ಈಚೆ ಬನ್ನಿ. ಕಂಗ್ರ್ಯಾಚುಲೇಷನ್ಸ್. ಏನಾಯಿತು ಒಳಗಡೆ? ಪರ್ಫಾರ್ಮ್ ಮಾಡಿದೆ, ತುಂಬ ನರ್ವಸ್ ಇದ್ದೆ. ಆದರೆ ಐ ಪರ್ಫಾರ್ಮ್ಡ್. ಜಡ್ಜಸ್ ಸ್ವಲ್ಪ ಹೀಗೆ ಕೇರ್ಫುಲ್ ಆಗಿರಬೇಕು ಅಂತ 2-3 ಪಾಯಿಂಟ್ಸ್ ಹೇಳಿದ್ರು. ಕರೆಕ್ಷನ್ ಹೇಳಿದ್ರು. ಆದರೆ ದೇ ಹ್ಯಾವ್ ಗಿವನ್ ಮಿ ಅ ಗ್ರೀನ್ ಕಾರ್ಡ್ ಟು ಮೂವ್ ಫಾರ್ವರ್ಡ್. ಆಯನ ಕಂಗ್ರ್ಯಾಚುಲೇಷನ್. ಸೋ ಹ್ಯಾಪಿ ಫಾರ್ ಯು. ವೆರಿ ನೈಸ್. ಅಮೃತ ಅಲ್ವಾ ಹೆಸರು? ಓಕೆ, ಏನು ಮಾಡ್ತಾ ಇದ್ದೀರಾ ಅಮೃತ? ಆ್ಯಕ್ಚುಲಿ ಸಹ್ಯಾದ್ರಿ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತೀನಿ. ಓ, ಶಿ ಇಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್. ವಾವ್, ನೋಡ್ಲಿಕ್ಕೆ ಚಿಕ್ಕ ಹುಡುಗಿ ಥರ ಇದ್ದಾಳಲ್ವಾ? ಪ್ರೊಫೆಷನ್. ಓಕೆ. ಯಾರು ನಿಮ್ಮ ಗುರುಗಳು? ಕಮಲಾ ಭಟ್. ಸೊ ಐ ಆಮ್ ಸೋ ಪ್ರೌಡ್ ಆಫ್ ಹರ್, ಬಿಕಾಸ್ ನಮ್ಮ ಗುರುಗಳೇ ಅವರ ಗುರುಗಳು ಕೂಡ. ಐ ಆಮ್ ಸೋ ಹ್ಯಾಪಿ. ಅಮೃತ ಅವರೇ, ಡಾನ್ಸ್ ಮತ್ತು ನಿಮ್ಮ ಟೀಚಿಂಗ್ ಫೀಲ್ಡ್ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಜೊತೆಯಾಗಿ? Actually, dance is something which I don't feel like a burden because I like dancing. I've always danced in my house, like somewhere if I have a small gap, I start dancing regardless of what the song is. Sometimes I sing and then I dance. So dance becomes therapy for you? Yeah, after the work becomes work. Yeah. So when I
dance, it is not a work. It is like a relief for me. Yeah, it's a Though therapy. it is very tiring for the body. I don't feel it. That I have danced for Correct, so long. correct. So work and dance cannot be compared. Dance is something which I like doing. So it is never a burden to take it along with my work. ಸೋ ಸ್ವೀಟ್ ಯಾರು ಬಂದಿದ್ದಾರೆ ನಿಮ್ಮ ಜೊತೆ? ಅಪ್ಪ ತಂದೆಯವರು ಬನ್ನಿ ಕರೀರಿ. ಕನ್ನಡ ಬರಲ್ಲ, ಸೊ ಕನ್ನಡ ಬರಲ್ಲ, ಇಟ್ಸ್ ಓಕೆ ಸರ್, ಪ್ಲೀಸ್ ಕಮ್. ವಿಚ್ ಲ್ಯಾಂಗ್ವೇಜ್ ಯು ಸ್ಪೀಕ್? ಮಲಯಾಳಂ. Oh, that is one language I don't know. Sorry. Congratulations, sir. Thank you very much for supporting your daughter. ಮಗಳು ಪ್ರಾಕ್ಟೀಸ್ ಮಾಡ್ತಾ ಇರಲಿ ನೆಕ್ಸ್ಟ್ ರೌಂಡಿಗೆ. ಓಕೆ, ಗುಡ್ ಲಕ್ ಅಮೃತ. Thank you. Yes. ಸಖಿಯೇ ಕುಮಾರಸಾನಿ ಏವತ ಕೊಲ್ಲಗಿ ಸಖಿಯೇ ಕುಮಾರಸಾನಿ Pamarisa, tava pamamarisa, isari gamma pa pamarisa, tava pamamarisa, isari gamma pa sari gamma pa pamarisa, tava pamamarisa, isari gamma pa sari gamma pa tava mabara pani sa pani sa sari gamma risa sada pamari sari gamma ri ಕ್ಷಿಪ್ರ ದಾಳಿಯಿಂದ ನಮ್ಮ ದಾಳಿಯಂತೆ ನಮ್ಮ ಕಾರ್ಯಕ್ರಮ ನಡೀತಾ ಇದೆ. ಈಗ ಆಡಿಷನ್ ಆಗಿ ಒಬ್ಬ ಪುಟ್ಟ ಹುಡುಗಿ ಬಂದಿದ್ದಾಳೆ, ಯಾರು ಅಂತ ಕೇಳುವ. ಬನ್ನಿ. ನಮಸ್ತೆ, ಏನು ಹೆಸರು? ಧನ್ಯ. ಬನ್ನಿ ನಿಮ್ಮ ಹತ್ರ. ಎಸ್, ಏನು ಮಾಡ್ತೀರಿ ನೀವು? ಅಲ್ಲ, ಈಗ ರಿಸಲ್ಟ್ ಏನಾಯಿತು? ತಟಸ್ಥದಲ್ಲಿಟ್ಟಿದ್ದಾರೆ. ತಟಸ್ಥ, ಬಟ್ ಇಟ್ಸ್ ಓಕೆ. ನಾವು ಟ್ರೈನಿಗೆ ಬುಕ್ ಮಾಡಿದ್ರೆ ಹಾಗೆ ಅಲ್ವಾ, ವೆಯ್ಟಿಂಗ್ ಲಿಸ್ಟಲ್ಲಿ ಇರ್ತದೆ, ಬಂದರೂ ಬರ್ಬೋದು, ಬಾರ್ದಿರು ಇರ್ಬೋದು, ಬೇಜಾರು ಮಾಡಲಿಕ್ಕಿಲ್ಲ ಅಲ್ಲ? ಎಸ್, ವೆರಿ ಗುಡ್. ನಾವು ಇನ್ನು ನೀವೇನು ಮಾಡ್ತಾ ಇದ್ದೀರಾ? BCA ಫೈನಲ್ ಇಯರ್. BCA ಫೈನಲ್ ಇಯರಾ? ನಾನೊಂದು ಮಗು ಅಂತ ಅಂದ್ಕೊಂಡೆ ರೀ ದೇವ್ರೆ. ಓ ಪ್ರಜ್ಞಾ, ಫೈನಲ್ ಇಯರಲ್ಲಿ ಏನು ಮಾಡಬೇಕು ಅಂತಿದ್ದೀರಾ? ಏನು ಜಾಬ್ ಹುಡುಕೋದು. ಡ್ಯಾನ್ಸ್ ಮತ್ತು ಸ್ಟಡೀಸ್ ಹೇಗೆ ಕೋಪಪ್ ಆಗ್ತಾ ಇದೆ? ಹಾಂ, ಚೆನ್ನಾಗಾಗ್ತಿದೆ. ಯಾರು ನಿಮ್ಮ ಗುರುಗಳು? ಉಮಾ ಹೆಬ್ಬಾರ್ ಅಂತ. ಓಕೆ, ವೆರಿ ನೈಸ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇನ್ನು ನೆಕ್ಸ್ಟ್ ರೌಂಡ್ ಇದ್ದರೆ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಬರಬೇಕು. ನಿಮ್ಮ ಜೊತೆ ಯಾರು ಬಂದಿದ್ದಾರೆ? ಅಮ್ಮ ಬನ್ನಿ. ಎಸ್, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಮಗಳಿಗೆ ಕಾಂಪಿಟೇಷನಿಗೆ ಬಂದಿರೋದೇ ನಮ್ಗೆ ಖುಷಿ, ಆಯಿತಾ? ಇನ್ನೂ ಸಪೋರ್ಟ್ ಮಾಡ್ತಾ ಇರಿ ಮಗಳಿಗೆ, ಆಯಿತಾ? ಡ್ಯಾನ್ಸಲ್ಲಿ ಕೀಪ್ ಡ್ಯಾನ್ಸಿಂಗ್. ನೃತ್ಯತಿ ಸಾಂಬ ಶಿವೋ ನೃತ್ಯತಿ ಸಾಂಬ ಶಿವೋ ನೃತ್ಯತಿ ಸಾಂಬ ಶಿವೋ ನೃತ್ಯತಿ ಸಾಂಬ ಶಿವೋ ಧೃತೋ ತಾರಿ ತರಿತಂ ತದಂ ತರಿತಂ ತ ದಿ ತ ತ ದಿ ತ ತದ್ದಿ ತದಂ ಕರ್ನಕದಂ ತತದಿ ತರಿತಂ ತದಂ ತರಿತಂ. ನಮ್ಮ ಮುಂದಿನ ಸ್ಪರ್ಧೆ ಬಗ್ಗೆ ತಿಳಿದುಕೊಳ್ಳುವ ಸಮಯ. ಬನ್ನಿ. ಏನು ಹೆಸರು? ಪ್ರಸಿದ್ಧಿ ಮಾರ್ಲಾ. ಏನಾಯಿತು? ಆಯನ ಆಯಿತಾ? ಆಯನ ಆಯಿತು. ಕಂಗ್ರ್ಯಾಚುಲೇಷನ್ಸ್. ಎಸ್, ಏನು ಮಾಡ್ತೀರಾ ಪ್ರಸಿದ್ಧಿ ಅವರೇ? ನಾನು ಫಸ್ಟ್ ಪಿ ಯು ಸಿಯಲ್ಲಿ ಓದ್ತಾ ಇದ್ದೀರಿ. ಓಕೆ, ಎಲ್ಲಿ ಓದ್ತಾ ಇದ್ದೀರಾ? ಇಂದ್ರಪ್ರಸ್ಥ ವಿದ್ಯಾಲಯ, ಉಪ್ಪಿನಂಗಡಿ. ಯಾರ ಸ್ಟೂಡೆಂಟ್ ನೀವು? ವಿದುಷಿ ಶ್ರೀಮತಿ ಮಾನಸ ಪುನೀತ್ ರೈ ಅವರ ಸ್ಟೂಡೆಂಟ್. ಓಹ್, ಮಾನಸ ಅವರ ಸ್ಟೂಡೆಂಟಾ? ವೆರಿ ನೈಸ್. ಸ್ಟಡೀಸ್ ಮತ್ತು ಡ್ಯಾನ್ಸನ್ನು ಹೇಗೆ ಕೋಪಪ್ ಮಾಡ್ತಾ ಇದ್ದೀರಾ? ಈಗ ಒಂದು ಫ್ಲೋ ಅಲ್ಲಿ ಹೋಗ್ತಾ ಉಂಟು, ಗೊತ್ತಿಲ್ಲ ನೆಕ್ಸ್ಟ್.
ಗೊತ್ತಿಲ್ಲ ಇರ್ಲಿಕ್ಕಿಲ್ಲ, ಮ್ಯಾನೇಜ್ ಮಾಡಬೇಕು, ಮಲ್ಟಿ ಟಾಸ್ಕಿಂಗ್ ಮಾಡಬೇಕು, ಡಾನ್ಸರ್ಸ್ ಅಲ್ಲ ಅಲ್ವಾ? ಎಸ್. ಮಾನಸ ಅವರು ಸ್ಟ್ರಿಕ್ಟ್ ಟೀಚರಾ ಪಾಪದ ಟೀಚರಾ? ನಾನು ಕೇಳ್ತೇನೆ ಮಾನಸ ಅವ್ರ ಹತ್ರ. ಹಾಂ, ಓಕೆ. ಯಾರು ಬಂದಿದ್ದಾರೆ ನಿಮ್ಮ ಜೊತೆಗೆ? ನಾವು ಕ್ಲಾಸ್ನವ್ರು ಮಾತ್ರ, ಕ್ಲಾಸ್ ಸ್ಟೂಡೆಂಟ್ಸ್ ಫ್ರೆಂಡ್ಸ್ ಎಲ್ಲ ಬಂದದ? ಓಕೆ ಓಕೆ, ಕಂಗ್ರ್ಯಾಚುಲೇಷನ್ಸ್, ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ನೆಕ್ಸ್ಟ್ ರೌಂಡ್. ಸಾಂಬ ಶಿವೋ ಧೃತೋಂ 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 ಇತಿ ನೃತ್ಯತಿ ನೃತ್ಯತಿ ಸಾಂಬ ಶಿವೋ. ಪ್ರಣಮ್ಯ ಶಿರಸಾ ದೇವಂ ಪಿತಾಮಹ ಮಹೇಶ್ವರಂ ಪ್ರಣಮ್ಯ ಶಿರಸಾ ದೇವಂ ಪಿತಾಮಹ ಮಹೇಶ್ವರಂ ನಾಟ್ಯಶಾಸ್ತ್ರಂ ಪ್ರವಕ್ಷ್ಯಾಮಿ ಬ್ರಹ್ಮಣ ಯದುದಾಹೃತಂ. ನಾಟ್ಯಶಾಸ್ತ್ರಂ ಪ್ರವಕ್ಷ್ಯಾಮಿ ಬ್ರಹ್ಮಣ ಯದುದಾಹೃತಂ. ಎಸ್, ನಮ್ಮ ಮುಂದಿನ ಕಂಟೆಸ್ಟೆಂಟ್ ಯಾರು, ಏನಾಯಿತು ಅಂತ ಕೇಳೋ ಬನ್ನಿ. ನಮಸ್ತೆ. ಏನು ಹೆಸರು ಈ ಮುದ್ದು ಹುಡುಗಿದು? ಸ್ನೇಹರಾವ್. ಸ್ನೇಹರಾವ್ ಅಂತ ಹೇಳಿ. ಎಲ್ಲಿಂದ ಬಂದಿದ್ದೀರಿ? ಕಡಬ ಸುಬ್ರಹ್ಮಣ್ಯ. ಕಡಬ. ಅಯನ ಆಯ್ತಾ, ಅವಲೋಕನ ಆಯ್ತಾ? ಆಯನ. ಆಯನ, ಕಂಗ್ರ್ಯಾಚುಲೇಷನ್ಸ್, ಖುಷಿ ಆಯಿತು. ಏನು ಮಾಡ್ತಾ ಇದ್ದೀರಾ? ನಾನೀಗ 10th ಸ್ಟ್ಯಾಂಡರ್ಡ್. 10th ಸ್ಟ್ಯಾಂಡರ್ಡ್. SSLC ಪರೀಕ್ಷೆ ಬಿಟ್ಟು ಇಲ್ಲಿ ಎಂತ ಮಾಡೋದು ನೀವು? ಕಲಿಬೇಕು ಅಂತ ಹೇಳೋದಿಲ್ವಾ ಮನೆಯಲ್ಲಿ? ಹೇಳೋದಿಲ್ಲ? ಅಯ್ಯೋ, ಇವಳು ಪುಣ್ಯ ಮಾಡಿ ಬಂದಿದ್ದಾಳೆ ರೀ, ಪುಣ್ಯ ಮಾಡಿ ಬಂದಿದ್ದಾಳೆ. ಆಗ್ಬೋದು. 10th ಸ್ಟ್ಯಾಂಡರ್ಡಲ್ಲೂ ಡಾನ್ಸ್ ಮಾಡಿ ಅಂತ ಹೇಳುವಂಥ ಪೇರೆಂಟ್ಸ್ ಇರಬೇಕಾದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಅಲ್ಲ? ಎಸ್. ಡ್ಯಾನ್ಸ್ ಮತ್ತು 10th ಸ್ಟ್ಯಾಂಡರ್ಡ್ ಹೇಗೆ ಸ್ಟ್ರಗಲ್ ಹೋಗ್ತಾ ಇದೆಯಾ? ಇಲ್ಲ, ಆರಾಮದಲ್ಲಿ. ಆರಾಮದಲ್ಲಿ ಹೋಗ್ತಾ ಇದೆ. ವೆರಿ ನೈಸ್. ನಿಮ್ಮ ಜೊತೆಗೆ ಯಾರು ಬಂದಿದ್ದಾರೆ? ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಪ್ಲೀಸ್ ಕಮ್. ಎಸ್, ಇವ್ರ ಬಗ್ಗೆ ಆಗಲೇ ನಾವು ನೋಡಿದ್ದೇವೆ. ನೀವು ಒಂದೇ ಡ್ಯಾನ್ಸ್ ಕ್ಲಾಸಿಂದ ಬಂದಿರೋದಾ? ಇವರೇ ಎದುರೇ ನಿಲ್ಲುದಲ್ವಾ ಡ್ಯಾನ್ಸಲ್ಲಿ? ಡ್ಯಾನ್ಸಲ್ಲಿ ಇವರೇ ಎದುರು ನಿಲ್ಲುದಲ್ಲ? ಯಾಕೆ, ಹೇಗೆ ಹೇಳಿದೆ? ಹೈಟ್. ಓಕೆ, ವೆರಿ ಗುಡ್. ನೀವು 3 ಜನನೂ ಸಿಲೆಕ್ಟ್ ಆಗಿದ್ದೀರಿ ಅಲ್ಲ? ಹೋಗ್ತಾ ಪಾರ್ಟಿ ಮಾಡ್ಕೊಂಡೇ ಹೋಗ್ಬೋದು. ಓಕೆ, ನಿಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಈಗ ನಾನೊಂದು ಪ್ರಶ್ನೆ ಕೇಳ್ತೇನೆ, ಆಯಿತಾ? ನಿಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಅತಿ ಹೆಚ್ಚು ಬೈಗಳು ತಿಂದ ಮಕ್ಕಳು ಯಾರು ನಿಮ್ಮ ಊರಲ್ಲಿ? ನೀನೇ. ಇವಳು ಬೈಗಳು ತಿನ್ನೋದಾ? ಎಷ್ಟು ಚೆಂದ, ಎಷ್ಟು ಮುದ್ದು ಮುದ್ದಾಗಿದ್ದಾಳೆ. ಅವರು ಹೇಗೆ ಬೈತಾರೆ ಇವರಿಗೆ? ಓಕೆ, ಯಾವುದಕ್ಕೆ ಬೈಗಳು ಜಾಸ್ತಿ? ಅರಮಂಡಿ. ನಿಮಗೆ? ಅರಮಂಡಿ, ಅಡವುಗಳಿಗೆ, ಅಂಗಶುದ್ಧಿಗೆ. ಅಡವುಗಳಿಗೆ. ಓಕೆ, ಅಭಿನಯಕ್ಕೆ. ಕರೆಕ್ಟ್. ಎಸ್. ಓಕೆ, ಇನ್ನು ನೆಕ್ಸ್ಟ್ 3ನೇ ಸುತ್ತಿಗೆ ನಿಮಗೆ ಮೂವರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಆಯಿತಾ? ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್, ಆಯಿತಾ? ಕಂಗ್ರ್ಯಾಚುಲೇಷನ್ಸ್. ಇಲ್ಲೊಬ್ರು ಸುಂದ್ರಿ ಕೈಯಲ್ಲಿ ಏನೋ ಹಿಡ್ಕೊಂಡು ಬರ್ತಾ ಇದ್ದಾರೆ, ಏನು ಅಂತ ಕೇಳುವಲ್ಲ? ಬನ್ನಿ. ಏನಿದು? ಗೋಲ್ಡನ್ ಟಿಕೆಟ್.
ಗೋಲ್ಡನ್ ಟಿಕೆಟ್, ಬಂಗಾರದ ಟಿಕೆಟ್ ಸಿಕ್ಕಿದೆ ಅವರಿಗೆ. ಇದ್ರ ಬಗ್ಗೆ ಹೇಳ್ಬೋದಾ ಗೋಲ್ಡನ್ ಟಿಕೆಟ್ ಬಗ್ಗೆ? ಅಂದರೆ ಇದರಲ್ಲಿ ಎಲಿಮಿನೇಷನ್ ಇರೋದಿಲ್ಲ, ನೆಕ್ಸ್ಟ್ ರೌಂಡಿಗೆ ಎಲಿಮಿನೇಷನ್ ಇರೋದಿಲ್ಲ. ಬಟ್ ನೆಕ್ಸ್ಟ್ ರೌಂಡಲ್ಲೂ ನೀವು ಗೋಲ್ಡನ್ ಟಿಕೆಟ್ ತೆಗಿಬೇಕು ಇನ್ನು ನೆಕ್ಸ್ಟ್ ರೌಂಡಿಗೆ ಹೋಗಲಿಕ್ಕೆ. ನೆಕ್ಸ್ಟ್ ರೌಂಡಿಗೆ ಪ್ರೆಷರ್ ಇಲ್ಲ ನಿಮಗೆ. ಗೋಲ್ಡನ್ ಟಿಕೆಟಿನ ಅರ್ಥ ಏನು ಅಂತ ಹೇಳಿದ್ರೆ, ಈ ರೌಂಡಲ್ಲಿ ನಿಮ್ಗೆ ಗೋಲ್ಡನ್ ಟಿಕೆಟ್ ಸಿಕ್ಕಿದ್ರೆ ನೆಕ್ಸ್ಟ್ ರೌಂಡಲ್ಲಿ ನಿಮ್ಗೆ ಆ ಪ್ರೆಷರ್ ಇಲ್ಲ. ಬಟ್ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಮಾಡಿ ನೆಕ್ಸ್ಟ್ ರೌಂಡಲ್ಲೂ ಗೋಲ್ಡನ್ ಟಿಕೆಟ್ ತಗೋಬೇಕು ಅದರ ನೆಕ್ಸ್ಟ್ ರೌಂಡಿಗೆ ಹೋಗಲಿಕ್ಕೆ. ಆಯಿತಾ? ಓಕೆ. ಇನ್ನು ನಿಮ್ಮ ಬಗ್ಗೆ ಹೇಳೋದಾದ್ರೆ ನಿಮ್ಮ ಹೆಸರು? ಸುಮಲತಾ. ಸುಮಲತಾ, ಎಲ್ಲಿಂದ ಬಂದಿದ್ದೀರಾ? ಉಡುಪಿಯಿಂದ. ಉಡುಪಿಯಿಂದ. ಇಲ್ಲಿ ನೋಡಿ, ವೆರಿ ಗುಡ್. ಏನು ಮಾಡ್ತಿದ್ದೀರಾ ಸುಮಲತಾ? ನಾನು MGM ಕಾಲೇಜಲ್ಲಿ CS ಫ್ಯಾಕಲ್ಟಿ, ಕಂಪ್ಯೂಟರ್ ಸೈನ್ಸ್ ಫ್ಯಾಕಲ್ಟಿ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಕಂಪ್ಯೂಟರ್ ಸೈನ್ಸ್, ಡಾನ್ಸ್, ಎಲ್ಲಿಂದ ಎಲ್ಲಿಗೆ ಸಂಬಂಧ, ಹೇಗೆ ಕೋಪಪ್ ಮಾಡ್ತಾ ಇದ್ದೀರಾ? ನನಗೇನು ಕಷ್ಟ ಆಗ್ತಾ ಇಲ್ಲ. ಕಾಲೇಜಿಂದ ಬಂದು ಪ್ರಾಕ್ಟೀಸ್ ಅಂತ ಒಂದು ಸ್ವಲ್ಪ ಇರ್ತದೆ, ಒಂದು 1 hour 1.5 hour ಅಷ್ಟೇ. ಬಟ್ ತುಂಬ ಚೆನ್ನಾಗಿ ಮಾಡಿದ್ರಿ. ಎಲ್ಲ ಅಪ್ರಿಸಿಯೇಷನ್ನು, ನಮ್ಮ ಕ್ಲಾಪ್ಸ್ ಎಲ್ಲ ಕೇಳ್ತಾ ಇತ್ತು. ಎಷ್ಟು ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದಾರೆ? 15 ವರ್ಷದಿಂದ. 15 ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದಾರೆ. ಸೊ ಭರತನಾಟ್ಯ ಅನ್ನೋದು ಸಮುದ್ರ ಅಲ್ವಾ? ಎಷ್ಟು ಕಲ್ತ್ರೂ ಮುಗಿಯೋದಿಲ್ಲ. ನಮ್ಮ ನಾಟ್ಯಾಚಾರ್ಯ ಉಳ್ಳಾಳ್ ಮೋಹನ್ ಕುಮಾರ್ ಅವರಿಂದ ಗೋಲ್ಡನ್ ಟಿಕೆಟನ್ನು ಪಡೆದುಕೊಂಡ ಸಂದರ್ಭ ಹೇಗೆ ಅನಿಸಿತು? ಹೌ ಡಿಡ್ ಯು ಫೀಲ್? ಎಂತ ಹೇಳೋದು, ಅದಕ್ಕಿಂತ ಭಾಗ್ಯ ಇನ್ನೊಂದಿಲ್ಲ ಹೇಳ್ತಾರೆ. ಸರಿಂದ ಗೋಲ್ಡನ್ ಟಿಕೆಟ್ ಪಡೆಯೋದಂದರೆ ಸುಮ್ಮನೆ ಸಣ್ಣ ಮಾತಲ್ಲ ಅದು. ಹೌದು, ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯ್ತಲ್ಲ? ಎಸ್. ಇವತ್ತಿನ ಪರ್ಫಾರ್ಮೆನ್ಸ್ ನಿಮ್ಮ ಲೆಕ್ಕದಲ್ಲಿ ಹೇಳೋದು ಅಂತಾದರೆ ಹೇಗೆ ಅನಿಸಿತು? ಆ್ಯಂಡ್ ಆರ್ ಯು ಸ್ಯಾಟಿಸ್ಫೈಡ್ ಆರ್ ಇನ್ನಷ್ಟು ಮಾಡ್ಬೋದು ಅನ್ನುವ ಸಂಭಾವನೆ ಇತ್ತಾ? ವಾಟ್ ಈಸ್ ಯುವರ್ ಟೇಕ್ ಆನ್ ಇಟ್? ಇನ್ನೂ ಮಾಡ್ಬೋದಿತ್ತು, ಇನ್ನಷ್ಟು ಎನರ್ಜಿಯಿಂದ ಮಾಡ್ಬೋದಿತ್ತು ಅನಿಸ್ತದೆ. ದ್ಯಾಟ್ ಈಸ್ ದ ಕ್ವಾಲಿಟಿ ಆಫ್ ಅ ಗುಡ್ ಪರ್ಫಾರ್ಮರ್. ಇನ್ನಷ್ಟು ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನುವಂಥದ್ದು. ಎಸ್, ಗುಡ್ ಲಕ್ ಫಾರ್ ಯುವರ್ ನೆಕ್ಸ್ಟ್ ಪರ್ಫಾರ್ಮೆನ್ಸ್. ನೆಕ್ಸ್ಟ್ ರೌಂಡಲ್ಲಿ ಇನ್ನೊಂದು ಗೋಲ್ಡನ್ ಟಿಕೆಟ್, ಸತತವಾಗಿ ಗೋಲ್ಡನ್ ಟಿಕೆಟ್ಸ್ ತಗೊಂಡ ಅಭ್ಯರ್ಥಿ ಅಂತ ಅನ್ನಿಸ್ಕೊಳ್ಬೇಕು. ಆಯಿತಾ? ಗುಡ್ ಲಕ್ ಸುಮಲತಾ. ಥ್ಯಾಂಕ್ ಯು.